ಭಟ್ಕಳದ ಮುರಿನಕಟ್ಟೆ ವಿವಾದ ಈಗ ಕೊಂಚ ತಣ್ಣಗಾಗಿದೆ. ಪರಿಸ್ಥಿತಿ ಸುಧಾರಿಸ್ತಾ ಇದ್ದು ಶಾಂತಿ ವಾತಾವರಣಕ್ಕೆ ಬದಲಾಗ್ತಾ ಇದೆ. ಹಾಗಾದ್ರೆ ಮುರಿನಕಟ್ಟೆ ನಿರ್ಮಾಣ ಎಲ್ಲಿ ಮಾಡ್ತಾರೆ ಅನ್ನೋ ಬಗ್ಗೆ ವರದಿ ಇಲ್ಲಿದೆ. ಭಟ್ಕಳದಲ್ಲಿ ತಣ್ಣಗಾಯ್ತು ಮುರಿನಕಟ್ಟೆ ಕಿಚ್ಚು. ಮುರಿನಕಟ್ಟೆ ಮರು ನಿರ್ಮಾಣಕ್ಕೆ ಜಾಗ ಫಿಕ್ಸ್. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಎದ್ದಿದ್ದ ಮುರಿನಕಟ್ಟೆ ಕಿಚ್ಚು ತಣ್ಣಗಾಗಿದೆ. ನಿಗಿ ಅಂತ ಹೊತ್ತಿ ಉರಿದಿದ್ದ ಆಕ್ರೋಶದ ಜ್ವಾಲೆ ಶಾಂತವಾಗಿದೆ. ಹಿಂದೂ ಮುಸ್ಲಿಮರ ಮಧ್ಯೆ ಶುರುವಾಗಿದ್ದ ಕೋಮುಗಲಭೆ ಹತೋಟಿಗೆ ಬಂದಿದೆ. ಮೇ 24ರಂದು ಮರು ನಿರ್ಮಾಣ ಮಾಡಿದ್ದ ಮುರಿನಕಟ್ಟೆಯನ್ನ ಮುಸ್ಲಿಮರು ಧ್ವಂಸ ಮಾಡಿದ್ರಿಂದ ದೊಡ್ಡ ರಣಾಂಗಣವೇ ಸೃಷ್ಟಿಯಾಗಿತ್ತು. ತಡೆಯಲು ಬಂದ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು. ಕಟ್ಟೆ ನೆಲಸಮ ಮಾಡಿದ್ದನ್ನ ಖಂಡಿಸಿ ಹಿಂದೂ ಮುಖಂಡರು ಸಿಡಿದೆದ್ದಿದ್ರು. ನಂತರ ಪೊಲೀಸ್ ಇಲಾಖೆ ಮತ್ತು ಉತ್ತರ ಕನ್ನಡ ಜಿಲ್ಲಾಡಳಿತ ಎರಡೂ ಧರ್ಮದ ಪ್ರಮುಖರನ್ನ ಕರೆಯಿಸಿ ಶಾಂತಿ ಸಭೆ ನಡೆಸಿ ಮುರಿನಕಟ್ಟೆ ಮರು ನಿರ್ಮಾಣ ಮೂಲ ಸ್ಥಳದಲ್ಲೇ ಮಾಡಿಕೊಡೋದಾಗಿ ಭರವಸೆ ಕೊಟ್ಟಿದ್ರು. ಅಭಯ ಕೊಟ್ಟಂತೆ ಮುರಿನಕಟ್ಟೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಾಗವನ್ನು ಫಿಕ್ಸ್ ಮಾಡಿದೆ. ಮೂಲ ಮುರಿನಕಟ್ಟೆಗಿದ್ದ ಜಾಗದಲ್ಲಿಯೇ ಡಿವೈಡರ್ ನಿರ್ಮಿಸಿ ಮುರಿನಕಟ್ಟೆ ನಿರ್ಮಾಣ ಮಾಡಿ ಹಿಂದೂ ಧಾರ್ಮಿಕ ಸ್ಥಳಕ್ಕೆ ಯಾವುದೇ ಧಕ್ಕೆಯಾಗದಂತೆ ಕಟ್ಟೆ ನಿರ್ಮಿಸುವ ಭರವಸೆ ನೀಡಲಾಗಿದೆ. ಒಂದೆರಡು ವಾರದಲ್ಲೇ ಮುರಿನಕಟ್ಟೆ ನಿರ್ಮಿಸಿ ಯಾವುದೇ ಕೋಮುಗಲಭೆಗೆ ಅವಕಾಶ ನೀಡದಂತೆ ಸಮಸ್ಯೆ ಪರಿಹರಿಸಲು ಮುಂದಾಗಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮೂಲ ಸ್ಥಳದಲ್ಲಿ ಮುರಿನಕಟ್ಟೆ ನಿರ್ಮಾಣ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಂಡಿರುವುದು ಸ್ವಾಗತಾರ್ಹ ಹಾಗೂ ಸಂತೋಷಕರ ವಿಚಾರ. ಈ ವಿಚಾರದಲ್ಲಿ ನಮ್ಮ ಮಾನ್ಯ ಸಂಸದರಾದಂಥ ವಿಶ್ವೇಶ್ವರ ಕಾಗೇರಿಯವರು ಸಹ ಸೂಕ್ತ ಸಲಹೆಗಳನ್ನು ನೀಡಿದ್ದಾರೆ. NH ಅಧಿಕಾರಿಗಳಿಗೂ ಹಾಗೂ ಜಿಲ್ಲಾಧಿಕಾರಿಗಳು ಯಾವ ರೀತಿ ಹಿಂದೂಗಳ ಬೇಡಿಕೆಯಂತೆ ಆದಷ್ಟು ಹಿಂದೂಗಳಿಗೆ ಅದು ಪೂರಕವಾಗಿ ಇರುವ ಥರ ಈ ಒಂದು ಕಟ್ಟೆಯ ನಿರ್ಮಾಣ ಆಗಬೇಕು. ಒಟ್ಟಲ್ಲಿ ಮುರಿನಕಟ್ಟೆ ವಿವಾದ ಸದ್ಯಕ್ಕೆ ಶಾಂತವಾಗಿದ್ದು ಜಿಲ್ಲಾಡಳಿತ ಕೊಟ್ಟ ಮಾತು ಉಳಿಸಿಕೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.